ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರ. ಕೆಸೆಟ್ 2026 ಮತ್ತು ನೆಟ್ ಜೂನ್ 2026 ಈ ಪರೀಕ್ಷೆಗೋಸ್ಕರ ಪೇಪರ್ 1 ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್ ಈ ಘಟಕದ ಆಧಾರಿತವಾಗಿರುವ ಹೊಸ 100 ಟರ್ಮ್ಸ್ಗಳನ್ನು ನಿಮಗೋಸ್ಕರ ಚರ್ಚೆ ಮಾಡಲು ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕಲರ್ ಪೆನ್ನಿನಿಂದ ನಿಮ್ಮ ನೋಟ್ಬುಕ್ದಲ್ಲಿ ಸರಿಯಾಗಿ ಬರೆದುಕೊಂಡು ಅದನ್ನು ಒಂದು ಬಾರಿ ರಿವಿಷನ್ ಮಾಡಬೇಕು. ಇಷ್ಟು ಮಾಡಿದರೆ ನೆಟ್ ಎಕ್ಸಾಮ್ ವಿತ್ GRF ನೀವು ಪಾಸ್ ಆಗುತ್ತೀರಿ. ಮೂವತ್ತೈದು ಟರ್ಮ್ಸ್ಗಳನ್ನು ನೋಡಿದ್ದೇವೆ. ಈಗ 36ನೇ ಟರ್ಮ್ಸ್ ಅನ್ನ ನೋಡೋಣ. ಇಲ್ಲಿ ಸ್ವಯಂ ಪ್ರಭಾ, ಇದು ರಿಪೀಟ್ ಬರುವಂತ ಒಂದು ಕ್ವಶನ್. ಈ ಕನ್ಸೆಪ್ಟ್ ಆಧಾರಿತವಾಗಿ ಸ್ವಯಂ ಪ್ರಭಾ ಈಸ್ ಅ ನೇಮ್ ಗಿವನ್ ಟು ಅ ಗ್ರೂಪ್ ಆಫ್ DTH TV ಚಾನೆಲ್ಸ್ ಡಿವೋಟೆಡ್ ಟು ಟೆಲಿಕಾಸ್ಟಿಂಗ್ ಎಜುಕೇಶನಲ್ ಕಂಟೆಂಟ್. ಶೈಕ್ಷಣಿಕ ಕಾರ್ಯಕ್ರಮಗಳು, ವಿವಿಧ ಶೈಕ್ಷಣಿಕ ವಿಷಯಗಳಿಗೆ ಅಥವಾ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪ್ರಸಾರ ಮಾಡುವಂತ DTH TV ಚಾನೆಲ್ಸ್ಗಳ ಒಂದು ಸಮೂಹಕ್ಕೆ ಸ್ವಯಂ ಪ್ರಭಾ ಎಂದು ಕರೆಯುತ್ತಾರೆ. ಸ್ವಯಂ ಇದು ಇಟ್ ಪ್ರೊವೈಡ್ಸ್ ಆನ್ಲೈನ್ MOOC ಕೋರ್ಸಸ್ ವಿತ್ ಪ್ರೊವಿಷನ್ ಆಫ್ ಸರ್ಟಿಫಿಕೇಟ್ ಕ್ರೆಡಿಟ್ ಟ್ರಾನ್ಸ್ಫರ್. ಸರ್ಟಿಫಿಕೇಟ್ಗಳ ವರ್ಗಾವಣೆ, ಕ್ರೆಡಿಟ್ಗಳ ವರ್ಗಾವಣೆ, ಇದರ ವರ್ಗಾವಣೆಯ ಜೊತೆಗೆ ವಿವಿಧ ಕೋರ್ಸ್ಗಳನ್ನ ಮೂಕದ ಮೂಲಕ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ಗಳನ್ನ ಕೊಡುವಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಕ್ಕೆ ಸ್ವಯಂ ಎಂದು ಕರೆಯುತ್ತಾರೆ. ನ್ಯಾಚುರಲಿಸಂ, ಪ್ರಕೃತಿವಾದ ಅಥವಾ ನಿಸರ್ಗವಾದ. The philosophy of education which has proposed that senses are the gateways of knowledge. ನ್ಯಾಚುರಲ್, ನಿಸರ್ಗವಾದ ಅಥವಾ ಪ್ರಕೃತಿವಾದ ಇದು ಒಂದು ತತ್ವಜ್ಞಾನದ ಒಂದು ಭಾಗವಾಗಿದೆ, ಒಂದು ಶಾಖೆಯಾಗಿದೆ. ಈ ಪ್ರಕೃತಿವಾದವು ಏನು ಹೇಳುತ್ತದೆ ಅಂದ್ರೆ, ನಮ್ಮ ಇಂದ್ರಿಯಗಳ ಮೂಲಕ ನಾವು ಜ್ಞಾನವನ್ನ ಪಡೆಯುತ್ತೇವೆ. ಇಂದ್ರಿಯಗಳೇ ಜ್ಞಾನದ ದ್ವಾರ ಬಾಗಿಲುಗಳು ಆಗಿವೆ. ಸೆನ್ಸಸ್ ಆರ್ ದ ಗೇಟ್ವೇ ಆಫ್ ನಾಲೆಜ್. ನಾಲೆಜ್ ಅಂದ್ರೆ ಜ್ಞಾನವನ್ನು ಪಡೆಯುವ ಸಲುವಾಗಿ ನಾವು 5 ಇಂದ್ರಿಯಗಳನ್ನು ಉಪಯೋಗ ಮಾಡಿಕೊಳ್ಳುತ್ತೇವೆ. ಈ ರೀತಿಯಾಗಿ ಮಾಹಿತಿಯನ್ನ ಹೇಳಿದ ಒಂದು ತತ್ವಶಾಸ್ತ್ರಕ್ಕೆ ನ್ಯಾಚುರಲಿಸಂ ಎಂದು ಕರೆಯುತ್ತೇವೆ. ಹ್ಯುಮ್ಯಾನಿಸಂ, ಮಾನವತಾವಾದಿ ಅಥವಾ ಮನುಷ್ಯವಾದಿ, ಮಾನವೀಯತೆ. ಈ ಮಾನವತಾವಾದಿ ದ ಸ್ಕೂಲ್ ಆಫ್ ಸೈಕಾಲಜಿ ಇದು ಒಂದು ಮಾನಸಶಾಸ್ತ್ರದ ಒಂದು ವಿಭಾಗವಾಗಿದೆ. ಅದು ಮಾನವತಾವಾದಿ. ವಿಚ್ ಪ್ರಿಫರ್ಸ್ ಹ್ಯೂಮನ್ ನೀಡ್ಸ್ ಇನ್ ಆಲ್ ಆಸ್ಪೆಕ್ಟ್. ಮಾನವನಿಗೆ ಬೇಕಾದ ಬೇಡಿಕೆಗಳನ್ನು ಪೂರ್ಣ ಮಾಡುವ ಸಲುವಾಗಿ ಅಥವಾ ಪೂರ್ಣಗೊಳಿಸಬೇಕು ಎಂದು ಹೇಳುವ ಸಲುವಾಗಿ ಇರುವಂತ ಒಂದು ಶಾಖೆಗೆ ಹ್ಯುಮ್ಯಾನಿಸಂ ಎಂದು ಕರೆಯುತ್ತೇವೆ. ಇವತ್ತು ನನ್ನ ಜನಗಣತಿ ಕೆಲಸಕ್ಕೆ ಹೋದಾಕರ ನಾನು ಬೆಳಗ್ಗೆ ನನ್ನ ಕಣ್ಣ ನೀರು ಬಂದ್ಬಿಟ್ಟು ರೀ. ನಮ್ಮ ಅಕ್ಕಲಕೋಟದೊಳಗ ಮರಗಮ್ಮ ಸಮಾಜದ ಜನರು ವಾಸಿಸುವ ಸ್ಥಳಕ್ಕೆ ಹೋಗಿ ಜನಗಣತಿ ಮಾಡುವಾಗ ಕಲ್ಪನೆಗೆ ಮೀರಿ ಬಡತನ ನಾನು ಇವತ್ತು ನೋಡ್ಬಿಟ್ಟೆ ರೀ. ಅದ್ರದ್ದೊಂದು ಸ್ಟೇಟಸ್ ನಾನು ಹಾಕಿದ್ದೆ. ನನ್ನ ಮೇಲಿನ ಅಧಿಕಾರಿಗಳು, ದಾನಯ್ಯ, ಇಟ್ಸ್ ನಾಟ್ ಯುವರ್ ಡ್ಯೂಟಿ, ಯು ಆರ್ ಡೂಯಿಂಗ್ ಓನ್ಲಿ ಸೆನ್ಸಸ್, ಡೋಂಟ್ ಪುಟ್ ಆಲ್ ಕೈಂಡ್ಸ್ ಆಫ್ ವಿಡಿಯೋಸ್ ಆನ್ ಯುವರ್ ಸ್ಟೇಟಸ್, ಇಮಿಡಿಯೇಟ್ಲಿ ರಿಮೂವ್ ಇಟ್. ನಿನ್ನ ಕೆಲಸ ಏನು ಜನಗಣತಿ ಮಾಡೋದು, ಈ ರೀತಿ ಯಾವುದೇ ವಿಡಿಯೋಗಳನ್ನ ಸ್ಟೇಟಸ್ ಇಡ್ಲಿಕ್ಕೆ ಹೋಗ್ಬೇಡ ಅಂತೇಳಿ ನನ್ನ ಮೇಲಿನ ಅಧಿಕಾರಿಗಳು ನನಗೆ ಎಚ್ಚರಿಕೆ ಮಾಡಿದರು. ಒಬ್ರು ಆಶಾ ಅನ್ನೋರ ತಾಯಿ ಮತ್ತು ಇನ್ನೊಬ್ರು ಸಿಸ್ಟರ್, ಇಬ್ರು ಜನ ಆ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿ ನನಗೆ 500 ರೂಪಾಯಿ ನನ್ನ ಫೋನ್ ಪೇ ಮಾಡಿಬಿಟ್ಟಿದ್ದಾರೆ. ಸರ್, ಆ ಬಡ ಜನರಿಗೆ, ಮಕ್ಕಳಿಗೆ ನೀವು ಬಿಸ್ಕೆಟ್ ಕೊಡ್ರಿ ನಮ್ಮ ಕಡೆಯಿಂದ ಅಂತೇಳಿ.
ಮಾನವನ ಅವಶ್ಯಕತೆಗಳನ್ನು ಪೂರ್ಣ ಮಾಡುವ ಒಂದು ಅಧ್ಯಯನ ವಿಭಾಗಕ್ಕೆ ಹ್ಯುಮ್ಯಾನಿಸಂ ಎಂದು ಕರೆಯುತ್ತೇವೆ. ಡಿಯೋರಾಮ, ಯಾರಾಮ? ಡಿಯೋರಾಮ. ಡ್ಯೂ ಹೊಡ್ಕೊಳ್ಳುವಂತ ರಾಮನಿಗೆ ಡಿಯೋರಾಮ ಎಂದು ಕರೆಯುತ್ತಾರೆ. ರಾಮ, ಅಯ್ಯೋ ರಾಮ, ರಾಮ ಅಂತ ಇದು ಒಂದು ಮಾಡೆಲ್ ಐತ್ರಿ, 3D ಮಾಡೆಲ್ ಅಂತ ಕರಿತೀವಿ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವಾಗ ಮಾಡೆಲ್ಸ್ ತಗೊಂಡು ಹೋಗುತ್ತಿರ್ತಾರೆ. ಈಗ ನೋಡ್ರಿ, ನಾವು ಸೈನ್ಸ್ ಟೀಚ್ ಮಾಡುವಾಗ ಮನುಷ್ಯನ ದೇಹದ ಮಾಡೆಲ್ಸ್ ಅನ್ನೇ ತೆಗೆದುಕೊಂಡು ಹೋಗೋದು. ಹಿಂಗ ನೋಡಪ್ಪ, ಇದು ಹೊಟ್ಟೆ ಅದ, ಇದು ಕರಳದ, ಇಲ್ಲಿ ಕಿಡ್ನಿ ಅದ, ಕಿಡ್ನಿ ಇಲ್ಲಿ ಇರ್ತಾವ, ಇಲ್ಲಲ್ರಿ ಎಲ್ಲರೂ ಇರ್ಲಕ್ ಬಿಡುತ್ತ ಎಲ್ಲ. ಬಟ್ ಇದು ಡಿಯೋರಾಮ, ಇದು ಒಂದು 3D ಮಾಡೆಲ್ ಆಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಂದ್ರೆ ಈಗ ಇಲ್ಲೇನು ಎಕ್ಸಾಂಪಲ್ ಕೊಟ್ಟಾರ ಏನಂತೇಳಿ, ದ ಟೀಚಿಂಗ್ ಏಡ್. Diorama is a teaching aid that can be used to teach the process of distribution of electricity from the power stations to domestic purpose. ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ವಿದ್ಯುತ್ ಉತ್ಪಾದನೆ ಎಲ್ಲಾಗ್ತದ ಆ ಘಟಕದಿಂದ ಅಲ್ಲಿಂದ ಪ್ರತಿಯೊಬ್ಬ ಮನೆಗೆ ವಿದ್ಯುತ್ತರ ಸರಬರಾಜು ಹೇಗಾಗುತ್ತದೆ ಅನ್ನೋದನ್ನ ತೋರಿಸುವ ಸಲುವಾಗಿ ಒಂದು ಮಾಡೆಲ್ ಇದ್ದಂಗೆ ಹಿಂಗ್ ಚಿತ್ರ ಇರ್ತಾರೆ, ಹಿಂಗ ಮಾಡೆಲ್ ತೆಗೆದಿರ್ತಾರ. ಇದು 3D ಹಿಂಗೆ ಒಂದು ಬಾಕ್ಸ್, ಇಲ್ಲೆಲ್ಲ ಹಿಂಗೆ ವಿದ್ಯುತ್ ತಾವರ್ಗಳು, ಇಲ್ಲದ ಹಿಂಗ್ ಕನೆಕ್ಷನ್ ಟವರ್ ಕೊಡ್ತೀವಲ್ಲ, ಹಿಂಗ್ ಚಿತ್ರ ಅಲ್ರಿ, ಅದು ಮಾಡೆಲ್ಸ್ ಇಟ್ಟಿರ್ತಾರ ಅವ್ರು. ವಿದ್ಯುತ್ ಸರಬರಾಜು ಹೇಗೆ ಮಾಡಲಾಗುತ್ತದೆ ಅನ್ನುವ ಒಂದು ಮಾಡೆಲ್ಸ್, ಒಂದು ಚಿತ್ರ ಅಂದಕ್ಕೆ ಚಿತ್ರ ಬೇರೆ ರೀ, ಹಿಂಗ್ ಆಸ್ ಇಟ್ ಇಸ್ ಚಿತ್ರ ಇದ್ದಂಗೆ ಅಲ್ಲಿ ತಂದು ಕುಡಿಸಿರ್ತಾರೆ. ಹಿಂಗ ಒಂದು ಬಾಕ್ಸ್ ಒಳಗೆ ಹುಡುಗರು ತೋರಿಸ್ತಿರ್ತಾರೆ, ಇದು ಈ ರೀತಿಯ ಮಾಡೆಲ್ಸ್ ಅದ್ರಿ. ಇದೊಂದು ಡಿಯೋರಾಮ ಮಾಡೆಲ್, ಇದು ಟೀಚಿಂಗ್ ಏಡ್ಸ್ ಅಂತ ಹೇಳಿ ಕರಿತೀವಿ. ಈಗ ಕರೆ ಕುದುರೆದು ಚಿತ್ರ ತಂದಿಡೋದು, ಪ್ರಾಣಿಗಳದ ನಾವು ಚಿತ್ರ ತಂದು ತೋರಿಸ್ತೀವಲ್ಲ, ಅದು 3D ಮಾಡೆಲ್. ಈ ರೀತಿ ಹಿಂಗ ಮಾಡೆಲ್ಸ್ ಅದಾವ್ರಿ ಡಿಯೋರಾಮ. ಚಲೋ, ಇನ್ನು ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಎಂದರೆ ಏನು? ಹೊಣೆಗಾರಿಕೆ ಅಂತ ಕರೀತಾರೆ. ನನ್ನ ಹೊಣೆಗಾರಿಕೆ ಏನ್ರಿ? ನನ್ನ ಹೊಣೆಗಾರಿಕೆ, ನನ್ನ ಜವಾಬ್ದಾರಿ, ನನ್ನ ನೈತಿಕ ಜವಾಬ್ದಾರಿ, ನನ್ನ ಹೊಣೆಗಾರಿಕೆ, ನನ್ನ ಉತ್ತರದಾಯಿತ್ವ ಅಂತ ಹೇಳಿ ಕರಿತೀವಿ. ನಾನು ಏನೇನು ಬೋಧನೆ ಮಾಡುತ್ತೇನೆಯೋ ನನ್ನ ಟೀಚಿಂಗ್ ಇಫೆಕ್ಟಿವ್ ಆಗಿರಬೇಕು, ನನ್ನ ಟೀಚಿಂಗ್ದಿಂದ ನಿಮಗೆ ಹೆಲ್ಪ್ ಆಗಿರಬೇಕು, ನನ್ನ ಟೀಚಿಂಗ್ದಿಂದ ನಿಮಗೆ ಮಾರ್ಕ್ಸ್ ಬರಬೇಕು, ನನ್ನ ಟೀಚಿಂಗ್ದಿಂದ ನೀವು ಕೆಸೆಟ್ ಪರೀಕ್ಷೆ ಮತ್ತು ನೆಟ್ ಪರೀಕ್ಷೆ ಮತ್ತು JRF ಪರೀಕ್ಷೆ ಪಾಸ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು. ನಿಮ್ಮ ಸಾಧನೆ, ನೀವು ಸಾಧನೆ ಮಾಡಿದ್ರಿ ಅಂದ್ರೆ ಅದು ನನ್ನ ಅಕೌಂಟೆಬಿಲಿಟಿ. ನಾನು ಟೀಚ್ ಮಾಡೀನ್ರಿ, ನಾನು ಎಕ್ಸ್ಪ್ಲೇನ್ ಮಾಡಿದೆ, ನಾನು ಎಲ್ಲ ಮಾಹಿತಿಯನ್ನು ಹೇಳಿದೆ, ಅದು ಅವ್ರಿಗೆ ಅನುಕೂಲ ಆಯ್ತು, ಅವರು ಪರೀಕ್ಷೆ ಪಾಸ್ ಆದರು. ನಾನು ಹೇಳಿನ್ರಿ, ಒಂದು ಪೇಪರ್ದೊಳಗೆ ಬೀಳಿಲ್ಲ, ಹುಡುಗರು ಓದುವ ಪೇಪರ್ದೊಳಗೆ ನಿಂತು ಹೋಯ್ಕೊ ಫೇಲ್ ಆದ್ರು. ಏನದಾನೆ ಬರೇ ಬೋಗಸ್ ಹೇಳೇನ್ರಿ, ಬರೇ ತಾನು ಹೇಳ್ತಿದ್ದು ನಾವು ಓದ್ಕೊಂಡು ಮಗ, ನಾಲ್ಕು ಮಗ, ಹಿಂಗೆಲ್ಲ ನೀವು ಬೈದ್ರಿ ಅಂದ್ರಿ. ನಾನು ಕಲಿಸಿದ್ದು ಪೇಪರ್ದೊಳಗೆ ಬೀಳಲಿಲ್ಲ ಅಂದ್ರೆ ಅದು ನನ್ನ ಟೀಚಿಂಗ್ ಫೇಲ್, ನನ್ನ ಕಂಟೆಂಟ್ ಫೇಲ್, ನನ್ನ ಎಕ್ಸ್ಪ್ಲನೇಷನ್ ಫೇಲ್. ಅದು ನನ್ನ ಹೊಣೆಗಾರಿಕೆ, ಅದು ನಾನು ಜವಾಬ್ದಾರಿ ಹೊತ್ಕೋಬೇಕು. ನಾನು ಕರೆಕ್ಟಾಗಿ ಕಲಿಸಿದೆ, ನಂದು ಬೆನಿಫಿಟ್ ಆಯ್ತು ಅಂದ್ರೆ ಅದು ನಾನು ಹೊಣೆಗಾರಿಕೆ, ನಾನು ಕಲಿಸಿದೆ, ಪಾಸ್ ಆದರು. ಹೊಣೆಗಾರಿಕೆ, ದ ಐಡಿಯಾ ದಟ್ ದ ಟೀಚರ್ ಶುಡ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಅನ್ಸರಬಲ್ ಫಾರ್ ದೇರ್ ಟೀಚಿಂಗ್ ಪ್ರಾಕ್ಟಿಸ್ ಅಂಡ್ ದ ರಿಸಲ್ಟ್ ದೇ ಅಚೀವ್ ವಿತ್ ದೇರ್ ಸ್ಟೂಡೆಂಟ್ಸ್. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಜವಾಬ್ದಾರಿ ನಾನು ಹೊಣೆಯನ್ನು ಹೊತ್ತಬೇಕು. ನಿಮ್ಮ ಸಾಧನೆಗೆ ಕೂಡ ನಾನೇ ಹೊಣೆಗಾರಿಕೆ. ನಿಮ್ಮ ಒಂದು ಯಶಸ್ಸಿಗೆ ಅಥವಾ ಏನೇ ಇದ್ರೂ, ಫೇಲ್ ಆದ್ರೂ ಹೊಣೆಗಾರಿಕೆ, ಪಾಸ್ ಆದ್ರೂ ಹೊಣೆಗಾರಿಕೆ. ಇನ್ನು ಇನ್ಫಾರ್ಮೇಶನ್ ಪ್ರೊಸೆಸಿಂಗ್, ಮಾಹಿತಿಯ ಒಂದು ಪ್ರೊಸೆಸ್ ಮಾಡೋದು. ಈ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದವರು ಅಟ್ಕಿನ್ಸನ್ ಶ್ರಿಪಿನ್ ಇವರು ಈ ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. ಇನ್ನು ZPD, ಇದು ಬಹಳ ಫೇಮಸ್ ಟರ್ಮ್ ಐತಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈಗ ನಾನು ನಿಮ್ಗೆ ಗೈಡೆನ್ಸ್ ಮಾಡ್ಕೊಂತಿದ್ದೆ, ನಿಮ್ಗೆ ರಿಸಲ್ಟ್ ಬಂತು. ಒಬ್ರು ನನ್ನ ಗೈಡೆನ್ಸ್, ಯಾರ್ದು ಗೈಡೆನ್ಸ್ ಮಾಡ್ಲಾರ ಅವ್ರು ಎಕ್ಸಾಮ್ ಬರೆದಿರ್ತಾರೆ, ಅವ್ರಿಗೆ ಮಾರ್ಕ್ಸ್ ಕಡಿಮೆ ಬಿತ್ತು. ನಾನು ನಿಮ್ಗೆ ಗೈಡೆನ್ಸ್ ಮಾಡಿದೆ, ನಿಮ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬಂತು. ಅಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ನೀವು ನನ್ನ ಸಮೀಪ ಇದ್ರಿ, ನನ್ನ ಮಾಹಿತಿಯನ್ನ ಕೇಳಿದ್ರಿ, ಹಿಂಗಾಗಿ ನಿಮ್ಗೆ ಯಶಸ್ಸು ಹೆಚ್ಚಿಗೆ ಸಿಕ್ತು.
ಗೈಡೆನ್ಸ್ ಯಾರಿಗೆ ಸಿಗುತ್ತದೆ ಆ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಹೆಚ್ಚು ಯಶಸ್ವಿ ಆಗುತ್ತಾನೆ ಅನ್ನೋ ಮಾತನ್ನ ಈ ಕನ್ಸೆಪ್ಟದಲ್ಲಿ ಹೇಳಲಾಗಿದೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಹೀಗೆ ಹೇಳಿದವರು ಯಾರು? ಲಿವ್ ವ್ಯಾಗೋತ್ಸ್ಕಾಯ್. ಇನ್ ಡಿಸ್ಕ್ರಿಮಿನೇಷನ್ ಲರ್ನಿಂಗ್, ತಾರತಮ್ಯ ಕಲಿಕೆ, ತಾರತಮ್ಯ ಡಿಸ್ಕ್ರಿಮಿನೇಷನ್, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕರೆಕ್ಟ್ ಆಗಿ ಡಿಫ್ರೆನ್ಸ್ ಆಗಿ ವಿದ್ಯಾರ್ಥಿಗಳು ಹೇಳಬೇಕು. ಮ್ಯಾವ್ ಮ್ಯಾವ್, ನಾನು ಮ್ಯಾವ್ ಅಂದ್ಯೋ ಏನು ಖರೇಖರ್ನೆ ಬೆಕ್ ಮ್ಯಾವ್ ಅಂತು. ಇದು ಕರೆಕ್ಟ್ ಆಗಿ ನೀವು ಡಿಫರೆನ್ಸ್ ಮಾಡಿ ಹೇಳಬೇಕು. ಅವಾಗ ನೀವು ಡಿಸ್ಕ್ರಿಮಿನೇಷನ್ ಲರ್ನಿಂಗ್ ಆಗಿದೆ ಅಂತೇಳಿ ತಿಳ್ಕೊಂತೀವಿ. ರಾಬರ್ಟ್ ಗ್ಯಾಗ್ನೆ ನಿನ್ನ ಮೇಡಮ್ಗೆ ರಾತ್ರಿ 10:00 ಏನ್ ಮಾಡಿದ್ರಿ? ಬೆಕ್ 2-3 ಸಲ ಬಂದಿತ್ತು. ಬೆಕ್ ಬಂತು, ಹುಷ ಗಂಡನ ಹೆಸರು ಬಶ. ಬೆಕ್ ಬಂದು ಏನ್ ಮಾಡ್ತೀರಿ? ಅದಕ್ಕೆ ಹಸು ಆಗ್ಯದ್ರಿ. ನಮ್ಮ ಮೇಡಮ್ ನಿದ್ದೆ ಬಂದ, ಹೋಲ್ ಬಿಡ್ರಿ ಈಗೆಲ್ಲ ಹಾಕ್ತಿರತ್ತೆ, ಅವು ಹಂಗೆ ಮುಂದ್ಕೊಂಡ್ರಿ. ಬೆಕ್ಕಿ ಹಸು ಆಗಿ ರಾತ್ರಿ 1:30 ಏನ್ ಮಾಡ್ಯದ? ಬಂದು ಮೇಡಮ್ ಕಾಲಿಗೆ, ಮೇಡಮ್ ಹೇಳ್ರಿ ಹಿಂಗ್ ಟಚ್ ಮಾಡಿದ ಹಿಂಗ್ ಕಾಲಿಗೆ. ಅದು ಊರು ನಟ್ಟದ್ರಿ, ರಕ್ತ ಬಂದದ್ರಿ. ಮೇಡಮ್ ಗಾಬರಾಗಿ ಎದ್ದು ನಿಂತ್ರು. ನಂಗು ಏನೋ ಕಡ್ದದ್ರಿ. ನಾನದು ಮರಳಿ ಬಾರದು ಅಳು ಗೊತ್ತಿಲ್ಲ. ಅಮ್ಮ ಚುವಟೆ ಆಯ್ತಂದ್ರ ಅದು ಏನ್ ಕಡ್ದದು? ಅದು ಇರುವಿ ಕಡ್ದದೋ ಅಥವಾ ಸೂಜಿ ಚುಚ್ಚದೋ ಅಥವಾ ಬೆಕ್ಕ ಹಿಂಗ ಚೂರ ಐತೋ ಅಥವಾ ಏನ್ ಕಡ್ದೋ ಕರೆಕ್ಟ್ ಆಗಿ ಡಿಫ್ರೆನ್ಸ್ ಮಾಡಿ ಹೇಳ್ಬೇಕು. ಅದು ನಮ್ಗೆ ಗೊತ್ತಾಗಂಗಿಲ್ರಿ. ಮತ್ತೆ ಡಾಕ್ಟ್ರಿಗೆ ಕರ್ಸಿದ್ದೆನು, ಅದು ಕರೆಕ್ಟ್ ಆಗಿ ಹೇಳಿದ್ರೆ ಇಲ್ರಿ ಇದು ಬೆಕ್ಕ ಚೂರ ಐತೆ ಅಂತೇಳಿ. ಡಿಸ್ಕ್ರಿಮಿನೇಷನ್ ಲರ್ನಿಂಗ್, ಕರೆಕ್ಟ್ ಡಿಫ್ರೆನ್ಸ್ ಹೇಳುವಂತ ಕಲೆ ಯಾವ ವಿದ್ಯಾರ್ಥಿ ಹತ್ರ ಇರುತ್ತದೋ ಆತನು ಡಿಸ್ಕ್ರಿಮಿನೇಟರ್ ಲರ್ನಿಂಗ್ ಆಗಿದೆ ಎಂದು ತಿಳಿಯುತ್ತೇವೆ. ಡಿಸ್ಕವರಿ ಲರ್ನಿಂಗ್, ಅನ್ವೇಷಣಾ ಕಲಿಕೆ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ಜೀರೋಮ್ ಬ್ರೂನರ್. ಡಿಸ್ಕವರಿ ಅಂದ್ರೆ ಅನ್ವೇಷಣೆ ಮಾಡೋದು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ನೇರವಾಗಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆಯೋದಲ್ಲ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕ್ರಿ? ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸ್ವತಃ ಸ್ಟಡಿ ಮಾಡೋದು, ಸ್ವತಃ ಆನ್ಸರ್ ಹುಡುಕೋದು, ಸ್ವತಃ ಅದರ ಬಗ್ಗೆ ಚರ್ಚೆ ಮಾಡೋದು, ಸ್ವತಃ ಅದರ ಬಗ್ಗೆ ಅನ್ವೇಷಣೆ ಮಾಡೋದು. ಸ್ವತಃ ಸೆಲ್ಫ್ ಹಾರ್ಡ್ ವರ್ಕ್ ಮಾಡಿ, ಡಿಫ್ರೆನ್ಸ್ ಮೆಥಡ್ ಯೂಸ್ ಮಾಡಿ ಅದ್ರದ್ದು ಏನು ಅನ್ನೋದು ಸ್ವಂತ ತಿಳ್ಕೊಳ್ಳೋದು ಡಿಸ್ಕವರಿ ಲರ್ನಿಂಗ್ ಅಂತ ಕರೀತಾರೆ. ಜೀರೋಮ್ ಬ್ರೂನರ್. ಇನ್ನು ಸ್ಮಾರ್ಟ್ ಗವರ್ನೆನ್ಸ್ ಈ ಶಬ್ದದ್ದು ಫುಲ್ ಫಾರ್ಮ್ ಕೇಳ್ತಾರೆ ಪೇಪರ್ದಾಗ. ಎಸ್ ಅಂದ್ರೆ ಸಿಂಪಲ್ ಸರಳ, ಎಂ ಅಂದ್ರೆ ಮಾರಲ್ ನೈತಿಕತೆ, ಎ ಅಂದ್ರೆ ಅಕೌಂಟೇಬಲ್ ಹೊಣೆಗಾರಿಕೆ, ಆರ್ ಅಂದ್ರೆ ರೆಸ್ಪಾನ್ಸಿವ್ ಪ್ರತಿಕ್ರಿಯೆ ನೀಡೋದು, ಟಿ ಅಂದ್ರೆ ಟ್ರಾನ್ಸ್ಪರೆಂಟ್ ಪಾರದರ್ಶಕತೆ. ದಯವಿಟ್ಟು ಎಲ್ಲ ನೆನಪನ್ನ ಇಟ್ಟುಕೊಳ್ಬೇಕು. ಧನ್ಯವಾದ.